ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ತುಂಬ ದಿನದ ನಂತರ ಬ್ಲಾಗ್ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ವಾದನೆ ವಿಡಿಯೋ ಮಾಡಿಲ್ಲ. ಈಗ ನಾನು ಇವತ್ತು ಮಾಡಕತ್ತೀನಿ. ಈಗ ಟೈಮ್ ಬಂದು 9:30 ಆಗೈತಿ. ಮುಂಜಾನೆ 7ಕ್ಕೆ ಎದ್ದು ಅಂದರೆ ನನ್ನ ಮಗಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ದೀನಿ. ಈಗ ಭಾಳ ದಿನ ಬ್ಲಾಗ್ ಮಾಡಿ ಹಾಗಾಗಿ ಏನೂ ಇದು ಹೇಳೋದಿಲ್ಲ, ಏನಿಲ್ಲ. ಜಸ್ಟ್ ಅವಳಿಗೆಲ್ಲ ಟಿಫಿನ್ ಮಾಡಿ ಅವಳಿಗೆ ಚಾ ಬಿಸ್ಕಿಟ್ ತಿನ್ನಿಸಿ ಕಳಿಸೀನಿ. ನನಗೀಗ ಬೇಳೆ ಕುದಿಲಕ್ಕೆ ಇಟ್ಟೀನಿ. ಇವತ್ತು ಹೋಳಿಗೆ ಮಾಡ್ಬೇಕಂತಂದು ಕಾರಣಿ ಅಮಾವಾಸ್ಯೆ ಇವತ್ತು ಕರಿ, ಅದಕ್ಕಾಗಿ ಹೋಳಿಗೆ ಮಾಡ್ಲಿಕ್ಕೆ ಬೇಳೆ ಕುದಿಯಕ್ಕೆ ಇಟ್ಟೀನಿ. ಈಗಂತೂ ಫುಲ್ ಬ್ಯುಸಿ ರೂಟೀನ್ ಆಗಿಬಿಟ್ಟಿತ್ತು ನಂದು. ಈಗ ಮೊದಲು ಹೆಂಗಂದ್ರೆ ಯಾವಾಗ ಬೀಳೋದು, ಯಾವಾಗ ಭೀ ಉಣೋದು, ಯಾವಾಗ ಭೀ ಮಕ್ಕಳೋದು ಹಿಂಗೆ ಆಗಿಬಿಟ್ಟಿತ್ತು. ಅಂದ್ರೆ ಯಾವ ಕೆಲಸಕ್ಕೂ ಟೈಮಿಂಗ್ ಅನ್ನೋದು ಇದ್ದಿದ್ದಿಲ್ಲ. ಈಗ ಹಂಗಿಲ್ಲ. ಫುಲ್ ಮುಂಜಾನೆ ನಮ್ಮ ಮನೆಯವ್ರಿಗೋಸ್ಕರ ಹೇಳ್ಬೇಕು. 4 ಗಂಟೆಗಿತ್ತು ಅವ್ರಿಗೆ ಅಡುಗೆ ಮಾಡಿ ಮತ್ತೆ ಮಕ್ಕೋತೀನಲ್ಲ. ಯಾಕೆಂದ್ರೆ ನಿದ್ದಿನೇ ಹತ್ತಲ್ಲ. ಒಂದು ಸ್ವಲ್ಪ ಹೊತ್ತು ಮಕ್ಕೊಳ್ಳೋದ್ರಾಗ ಮತ್ತೆ ಟೈಮ್ ಆಗಿಬಿಡ್ತೈತಿ. ಅಷ್ಟ್ರಾಗ ಮತ್ತೆ 6:30 ಅದು ಹೇಳ್ಬೇಕು. 6:30 ಆದರೆ ಆಕೆ 8 ರೆಡಿ ಮಾಡ್ಬೋದು. ಸ್ವಲ್ಪ 1-2 ಚಪಾತಿ ಒಣಗಿಂತ್ರ ಅವ್ರ ಸಂಗಟಿ ಮಾಡಿರ್ತೀನಿ. 2 ಚಪಾತಿ, ಕೆಲವು ಸರಿ ಚಪಾತಿ ಸುದ್ದಿ ಮಾಡಿಟ್ಬಿಡ್ತಾವೆ ಒಂದೊಂದು. ಆಕೆಗೆ ಎಷ್ಟು ಒಂದು ಹತ್ತೈತಿಲ್ಲ. ಇದಕ್ಕೆ ಮಾಡಿ ಚಪಾತಿ ಉಣ್ಬೋದು ಅವ್ರು 9ಕ್ಕೆ ಹತ್ರ ಮೆತ್ತಗೆ ಅಂದ್ರೆ ಹಾಗೆಲ್ಲ ಚೆಂದಾಗಿಡ್ತೀನಿ. ಇಲ್ಲ ಕೆಲವೊಂದು ಸರಿ ಎದ್ದು ಬಳಕೆ ಮಾಡಿಕೊಡ್ತಾ ಆಕೆಗೆ. 6:30 ಎದ್ದಂದ್ರೆ ಒಂದು ಚಪಾತಿ ಲಟ್ಟಿಸಿ ಆಕೆ ರೆಡಿ ಮಾಡ್ಬೇಕಲ್ರಿ. ಅಂದ್ರೆ ಆಕೆ ಮೊದಲೇ ಹಿಂಗೆ ಕರ್ಲಿ ಏರ್ಸ್ತದವ. ಹಾಗಾಗಿ ಆಕೆಗೆ 2 ಕಡೆ ಜುಟ್ಟ ಹಾಕೇಬೇಕು. 2 ಕಡೆ ಜುಟ್ಟ ಹಾಕಿ ಆಮೇಲೆ ಆಕೆ ರೆಡಿ ಮಾಡಿಕೊಂಡು ಮುಂಜಾನೆ ಒಲ್ಲ ತಾಳಾಕಿ. ನಾವು ನಮ್ಮ ಮುಂಜಾನೆ ಮಕ್ಕೋತೀನಿ ತಾಳ. ಬಟ್ ಏನಾಗಲ್ಲ, ಸಣ್ಣಕ್ಕೆದಾಳ್ರಿ. ನಾನು ಈಗ ನರ್ಸರಿಗೆ ಹೊಂಟಾಳ. ಈಗ 3.5 ವರ್ಷನಕ್ಕಿ. ಅಂದ್ರೆ ದೂರ ಐತ್ರಿ. ಮೇನ್ ಅಂದ್ರೆ ದೂರ ಐತಿ. ಒಂದು 8 ಕಿಲೋಮೀಟ್ರಕ್ಕೆ ಹೋಗ್ಬೇಕು ಸಾಲಿಗೆ. ಅದು ಮೇನ್ ಇದಾಗ್ಬಿಟ್ಟೈತಿ. ಅದೊಂದು ನಾವು ತಪ್ಪು ಮಾಡ್ಯಾವತ್ತು ಅನಿಸ್ಲಾತೈತಿ ನನಗೆ. ಸ್ಕೂಲ್ ನಮ್ಮದೇ ಹಿಂಗೆ ನಮ್ಮ ರಿಲೇಟಿವ್ ಒಳಗೆ ನಮ್ಮ ಅಮ್ಮರ್ದು ಐತಿ. ಮೊದಲು ಅಲ್ಲಿನ ಕಲಿಸ್ಲಾಕನೂ ಇದ್ದ. ಹಾಗಾಗಿ ಇಲ್ಲ ಚಲೋ ಸಾಲೈತೈತೆ ನಮ್ಗೆ ಗೊತ್ತಿತ್ತು. ಹಾಗಾಗಿ ಎಲ್ಲ ಹಾಕಿದೆವು ಖರೆ. ಆದ್ರೆ ಆಕೆಗೆ 8 ಕಿಲೋಮೀಟ್ರ್ ದಿನ ಹೋಗ್ಬೇಕಂದ್ರೆ ಭಾಳ ದೂರ ಆಗ್ತೈತ್ರಿ. ಹಾಗಾಗಿ ಸ್ವಲ್ಪ ಮುಂಜಾನೆ ಜಲ್ದಿ ಹೇಳ್ಬೇಕು. ಇಲ್ಲಿದು 8 ಕೂತ್ಲಂದ್ರೆ ಆಕೆ ಡೈರೆಕ್ಟ್ ಅಲ್ಲಿ 9 ತನಕ 1 ತಾಸು ಜರ್ನಿ ಆಗ್ತೈತಿಕಿಂದು. ಸಣ್ಣಕ್ಕೆದಾಳಲ್ರಿ. 1 ತಾಸು ಅಂದ್ರೆ 50 ನಿಮಿಷ. 1 ತಾಸು 1 ತಾಸು ಹಿಡಿಯೋದು. ಇಲ್ಲಿ 8:10 ಅದು 8:05 8:10 ಬರ್ತಾರೆ. ಅಲ್ಲಿ 9 ಒಳಗಡೆ ಹೋಗ್ತಾರೆ. ಅಂದ್ರೆ ಸುಮ್ಮನೆ ಇಡ್ರಿ ಹೆಚ್ಚು ಕಡೆ 1 ತಾಸು ಹಿಡಿಯೋದೇ ಹೆಚ್ಚು ಎಲ್ಲ ಅವತ್ತು. ಅದು ಒಂದು ನಮ್ಗೆ ಬೇಜಾರಲ್ಲತ್ತೆ. ದೂರ ಯಾಕೆ ಹಚ್ಚವತ್ತಂದು ಏನು ಮಾಡೋಕ್ಕಾಗಲ್ಲ. ಈಗ ಹಚ್ಚಿದೇವಿ. ಆದ್ರೆ ಆಕೆ ಹೋಗ್ತಾಳೆ ಖುಷಿಲ್ಲ. ಎಲ್ಲರೂ ಗೊತ್ತಿದ್ದವ್ರು ಅದಾರ. ಹಾಗಾಗಿ ಆಕೆಗೆ ಏನೋ ಒಂದ್ಸಲ ಬಟ್ ಮುಂಜಾನೆ ಹೇಳ್ಬೇಕು, ರೆಡಿ ಆಗ್ಬೇಕು ಅಂದ್ರೆ ಅದೇ ಒಂದು ಸ್ವಲ್ಪ. ಅದ್ರ ಮೇನ್ ಆಕೆಗೆ ಹೊಂಟಾಳೆ 2-3 ದಿನ ಆಯಿತು. ನಗಡಿ ಬಂದುಬಿಟ್ಟೈತೆ. ಹಾಗಾಗಿ ಏನು ಮಾಡೋಕೆ ಗೊತ್ತಾಗಲ್ಲಾಗೈತಿ. ಇರ್ಲಿ ರೀ, ಆಕೆ ಮತ್ತೆ ಬಂದು ಬಳಕು ಮತ್ತೆ ಹ್ಯಾಂಗೆ ಇರ್ತೈತೆ ಇವತ್ತಿನ ಜರ್ನಿ ಹ್ಯಾಂಗೆ ಇರ್ತೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಯಾವ ರೀತಿಯಾಗಿರುತ್ತೆ ಅಂತ. ಭಾಳ ದಿನ ಆಯ್ತು ರೀ ನಾನು ಬ್ಲಾಗ್ ಮಾಡೋದು ಬಿಟ್ಟು. ಮತ್ತೀಗ 2 ತಿಂಗಳೇ ಆಯ್ತು ಅನ್ಕೋತೀನಿ, ಮಾಡೇ ಇಲ್ಲ ನಾನು. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಇವತ್ತಿನ ಕೆಲಸ. ಆಕೆ ಬರೋದ್ರಿಗೆ ಎಲ್ಲ ಕೆಲಸ ಮಾಡ್ಕೋತಾ ಆಕೆ ಬಂದ ಬಳಿಕ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಅವ್ಳು ಬರುತ್ತಾನೆ ಎಲ್ಲ ಕೆಲಸ ಮಾಡ್ಕೋತಾ. ಈಗ ನಾನು ಚಾ ಕುಡಿಯಾಕತ್ತೀನಿ. ನಾ ಹೋಳಿಗೆ ಮಾಡೋಕ್ಕೆ ಬೇಳೆ ಇಟ್ಟಿನಲ್ರಿ. ಬೇಳೆ ಕುದಿಬೇಕು, ಹಿಟ್ಟು ನಾದಿಡ್ಬೇಕು, ಹೂರ್ಣ ಅರಿಬೇಕು, ನಾ ಕಪ್ಪಡಿ ಕೆಲಸ ನಾವು ಬಟ್ಟೆ ಹೋಗ್ಬೇಕು ಎಲ್ಲ ಅದಾವೆ. ಆಕಿಗೆ ಜಳಕ ಹಾಕಿ ಆಮೇಲೆ ಇವತ್ತು ನಾನು ಜಳಕ ಮಾಡಿ ನನಗೆ ತಿಳಿ ತೊಗೋಬೇಕಾಗಿತ್ತು. ಯಾಕಂದ್ರೆ ಆಕಿಗೆ ಜಳಕ ಹಾಕೋದು ಮೊದಲು ನಾ ಮಾಡ್ಬೇಕಂದ್ರೆ ಹೆಂಗೆ ಬಿಡ್ತೈತೆ ಅಂದ್ರೆ ಭಾಳ ಗಡ್ಬಡ ಆಗ್ಬಿಡ್ತೈತೆ. ಹಾಗಾಗಿ ಆಗೋದಿಲ್ಲ. ಹಂಗಾಗಿ ಮೊದಲು ಆಕಿಗೆ ರೆಡಿ ಮಾಡಿ ಕಳಿಸ್ತೀನಿ. ನಾನು ನೀವೊಂದು ಮಾಡ್ಕೋಬೇಕತ್ತಂದು ಆಕೆ ಬರಬೇಕಾದ್ರೂ 1 ಗಂಟೆ ಆಗ್ತೈತಿ. ಅಷ್ಟರಟ್ಲೆ ನಾನು ಎಲ್ಲ ಕೆಲಸ ಮಾಡ್ತೀನಿ. ಅವಳು ಬರೋ ಟೈಮ್ದಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಇಷ್ಟೇ ಬಂದಳು ಸ್ಕೂಲ್ದಿಂದ. ಒಳಗೆ ಒಳಗೆ ನೆನಪಾಯ್ತು ನನಗೆ. ನೋಡ್ರಿ, ಹೊರಗೆ ತಂದು ಶೂಸ್ ತಾನೇ ತೆಗೆದು ಬರ್ತಾಳೆ. ಮತ್ತು ಇಲ್ಲಿ ಬಂದ್ರೆ ಸಾಕ್ಸ್ ತೆಗ್ಲಾಕ ರೆಡಿ ಆಗ್ತಾಳೆ. ನೋಡ್ರಿ, ತಾನೇ ಸಾಕ್ಸ್ ತೆಗಿತಾಳತ್ತ. ಇದು ಮಚ್ಚ ಬಚ್ಚ ಬಾ ಶಾಣೆ ಥರ ಹಿಂಗೇನತ್ತದ ಗುಡ್ ಗರ್ಲ್ ಥರ ಚೆಂದಾಗಿ ಇದು ಮಾಡ್ತಾಳೆ. ಬಹಳ ಚಂದ ಶಾಲೆಗೆ ಹೋಗೋದು. ಮತ್ತು ಆಕಿನ ರೂಮಲ್ಲಿ ನೋಡ್ರಿ, ಇದು ಆಕೆ ಇವತ್ತು ಶಾಲೆಗೆ ಹೊಂಟು 4 ದಿನದ ಹೊತ್ತಾಯ್ತು. ಆಕಿನ ಕೈಯಾಗ ಒಳ್ಳೆ ಬರತ್ತಿ ಮುಂದೆ ಭೀ ಆಕಿನ ಕೈಯಾಗಿರ್ತೈತಿ, ಹೋಗೋತಿ ಮುಂದೆ ಭೀ ಆಕಿನ ಕೈಯಾಗಿರ್ತೈತಿ. ಎಲ್ಲಿ ಭೀ ಒಕ್ಕಟ್ಟಲ್ಲಕ್ಕೆ. ಮೇನ್ ಅಂದ್ರೆ ಅಂದ್ರೆ ಸಣ್ಣ ಹುಡುಗರು ಅಂದ್ರೆ ಹಿಂಗೆ ಎಲ್ಲರ ಎಲ್ಲಿ ತೋತ ಅಲ್ಲಿ ಇಟ್ಬಿಡ್ತಾವಲ್ಲ, ಹಂಗಿಲ್ಲ. ಆಕೆ ಕೈಯಾಗೆ ಇಟ್ಕೊಂಡು ಹೋಗ್ತಾಳೆ, ಕೈಯಾಗೆ ಹಿಡ್ಕೊಂಡು ತೊಗೊಂಬರ್ತಾಳೆ ಮನೆಗೆ. ಎಲ್ಲಿ ಒಕ್ಕಟ್ಟಲ್ಲ ಮಾತ್ರ. ಎಲ್ಲಿಂದ್ರಪ್ಪ ಚೈನ್ ಐತಿ ನೀ ಹ್ಯಾಂಗೆ ತೆಗೆದ್ರೆ ಸಾಕ್ಸ್ ಬರಲ್ಲ. ಅರೇ ಪೈಲ ಚೈನ್ ಕಾಟ್ ಚೈನ್ ವರ್ತಿಗೆ ಅದು ಚೈನಾ ಹಾಕೊಳಲ್ರಿ. ಆ ಚೈನದ ಮೇಲೆ ಹೆಂಗೆ ಬರ್ತದೆ ನೋಡ್ರಿ, ಅದು ಬರಲ್ಲ. ಅದು ಹಂಗೆ. ಅರೆ ಇದು ಚೈನಾ ಮ್ಯಾಗ್ ತಗೋ. ಇದು ಚೈನಾ ಮ್ಯಾಗ್ ತಗೋಬೇಕು. ಮೊದಲು ಚೈನಾ ಮ್ಯಾಗ್ ತಗೋಬೇಕು. ತಗೋ ಹಿಂಗೆ ಮ್ಯಾಗ್ ಚೈನಾ ವರ್ತಿಗೆ. अरे येत नाही बाळा ते तसं. हां, असं हे खाली काढायचं. हां, आता येते बघ. ತೆಗಿ ಆಕಿನೇ ತೊಗೋಬೇಕತ್ತ. ಖರೆ ಆ ಚೈನ್ ಅದಾವು, ಹಾಗಾಗಿ ಬರಲ್ಲ ಅದು.
ಆ ಚೈನ ತಕ್ಕೊಟ್ಟಂತ ತಕ್ಕೋತಾ ಬರೋಣ ಹಿಂಗೆ ದೊಡ್ಡವ್ರಿಗತ್ಲೆ ಹಿಂಗೆ ತಕ್ಕೋಬೇಕಂತ ಕುಂದ್ರದು ಮಾಡೋದು ಭಾಳ ರೀ ಈಗಿಂದ ನನಗೊಂಥರ ಖುಷಿ ಆಗ್ತೈತಿ ಈಗ ಆಕೆ ಬರಟ್ಲೆ ಎಲ್ಲ ಕೆಲಸ ಮಾಡ್ತೀವಿ ಅಂದ ನನಗೂ ಬೇಸರ ಆಗಿತ್ತು ಮಾಡಿ ಅಂದ್ರೂ ಭೀ ಹೋಳ್ಗೆ ಮಾಡ್ಲಕ್ಕಂತ ತೊಗೊಂಡಿದ್ದಲ್ಲ ಅದು ಈಗ ಸತ ಹಾಕಿ ರೆಡಿ ಮಾಡ್ತೀನಿ ಮೊದಲು ನೋಡಿರಿ ಇಲ್ಲೆಲ್ಲ ಬೇಡ ಮೇಲೆ ಅರ್ಬಿ ಎಲ್ಲ ಒಗ್ದು ಅದಾವೆ ಗಳಿಗೆ ಮಾಡಿ ಮ್ಯಾಗ ಇಡಬೇಕು ಒಳಗಿಡಬೇಕು ಈಗಿನ ಅರ್ಬಿ ತೆಗೆದು ಈಗೀಗ ಕೈಕಾಲು ಮರಿ ತೊಳಸಿ ಸ್ವಲ್ಪ ಕುಂದ್ರೆ ತಳಕಿನ ಪಟ್ಕನೆ ಉಣಲ್ಲ ನಂದು ಇಲ್ಲೆಲ್ಲ ಅರ್ಧ ನೋಡ್ರಿ ಈಗ ಕಿಚನ್ ಕಟ್ಟಿ ನೋಡ್ರಿ ಎಷ್ಟು ರಾಡ್ ಆಗೈತಿ ಪೂರಾ ಫುಲ್ ಮಿಷಿ ಆಗಿಬಿಟ್ಟು ಹಿಟ್ಟು ನಾನು ಇಟ್ಟೀನಿ ಕಡೆ ಹೋಳಿಗೆಗೂ ಹೂರ್ಣ ಅರ್ಧ ಇಟ್ಟೀನಿ ಸ್ವಲ್ಪ ಅಲ್ಲಿ ಅರಿಯೋದೈತಿ ಸಾಂಬಾರ್ಗೂ ಎಲ್ಲ ಹೊಳಿಟ್ಕೊಂಡು ಏನಪ್ಪ ಏನ ಹೂರ್ಣಕ್ಕದೆಲ್ಲ ಸಾಂಬಾರ್ಗೆಲ್ಲ ಅರ್ದಿಟ್ಟಿನಿ ಅದಿಷ್ಟು ತೆಗಿಬೇಕು ಅದಿಟ್ಟಾಯ್ತಂದ್ರೆ ಈಗ ಒಂದು ಹೋಳಿಗೆ ಮಾಡಿ ಉಣಿಸ್ಬಿಡ್ತಾ ನನ್ನ ಕೆಲಸ ಅಲ್ಲಿಗೆ ಕಂಪ್ಲೀಟ್ ಆಯಿತು ಮತ್ತು ಒಂದು 2-3 ತಾಸು ಅಪ್ಪ ಚೈನಾ ತೆಗಿಬೇಕು ಅಪ್ಪ ಎಷ್ಟು ಸರಿ ಹೇಳ್ಬೇಕು ಇದು ಚೈನಾ ಐತ್ಲಾ ಈ ಚೈನಾ ಐತೆ ನೋಡಗ ಇದನ್ನ ಮ್ಯಾಕ್ ತೊಗೋಬೇಕು ಆಕಿನ ತೊಗೋಬೇಕನ್ನೋದು ಆಕರ ಅದೇನು ಬರಲ್ಲ ತಗೋ ಆಯಿತು ಫ್ರೆಂಡ್ಸ್ ಮೊದಲು ಅಡುಗೆ ಮಾಡ್ತಾ ಆಮೇಲೆ ನೋಡೋಣ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಆಕೆ ಬರೋ ಮುಂದೆ ಸ್ಟಾರ್ಟ್ ಮಾಡಬೇಕಂತಿದ್ದೆ ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ ಆದರೆ ಕಂಟಿನ್ಯೂ ಮಾಡಿಸಿ ಆಗ್ತದೆ ಇಲ್ಲಿಗೆ